ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಗಂಗಾ ನದಿಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದ್ರು. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು. ಗಂಗೆಗಿರುವ ಶಕ್ತಿ ಅವನ ಯಾವನ ಹೆಸರು ಹೇಳಕ್ ಬರೋನ್? ಯಾರು? ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ. ಆ ಮೂರ್ಖನಿಗೆ ಏನ್ರಿ ಗೊತ್ತಾಗ್ತಿದೆ? ಈ ಕಡೆಯಿಂದ ಬಿದ್ದಿದ್ರೆ ಚೆಡ್ ಉಳ್ಕೊಂಡೋಗಿ ಪಚ್ಚ ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೆ. ಇವತ್ತಿಗೂ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವ ನದಿಗಳಲ್ಲಿ ನೀವು ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಿಬಿಡ್ರಿ, ತಗೊಂಡು ಹೋಗ್ರಿ, ಹುಳ ಬೀಳದಿರುವ ಒಂದೇ ಒಂದು ನೀರು ಅಂದ್ರೆ ಅದು ಗಂಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇದೇ ಬಿಸ್ಮಿಲ್ಲಾ ಖಾನ್ ಅವ್ರನ್ನ ಪಾಕಿಸ್ತಾನದವ್ರು ಕರೆದ್ರು, ನೀನ್ ಅಲ್ಲಿ ಬಂದ್ಬಿಡು ಅಂತ. ಬಿಸ್ಮಿಲ್ಲಾ ಖಾನ್ ಹೂ ಅಂದ್ರು. ಆದರೆ ನಾನು ಬರುವಾಗ ವಸ್ತುಗಳಿವೆ, ಅದನ್ನ ತಗೊಂಡು ಹೋಗ್ಬೇಕಲ್ಲ ಅಂದ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದು ಬಿಸ್ಮಿಲ್ಲಾ ಖಾನ್ ಅವ್ರು ಹೇಳಿದ್ದೇನೆಂದ್ರೆ, ಹಾಡುವವರಿಗೆ ಶ್ರುತಿ ಬಾಕ್ಸ್ ಬೇಕಾಗತ್ತೆ. ಆ ಶ್ರುತಿ ಬಾಕ್ಸ್ ನಂಗೆ ಬೇಕು ಅಂತ ಕೇಳಿದ್ರು. ಎಲ್ಲಿದೆ ಅಂತ ಕೇಳಿದ್ರು. ಶ್ರುತಿ ಬಾಕ್ಸ್ ಅಂತ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗಿ ಗಂಗಾ ನದಿ ಅಂತ ತೋರಿಸಿದ್ರು. ಇದನ್ನ ತಂದರೆ ನಾನು ಪಾಕಿಸ್ತಾನಕ್ಕೆ ಬರ್ತೀನಿ. ನನ್ನ ಕೈ ಆಗುವುದೂ ಇಲ್ಲ, ನಾ ಬರುವುದೂ ಇಲ್ಲ. ಒಬ್ಬ ಮುಸ್ಲಿಮಿಗೆ ಇರ್ತಕ್ಕಂತ ಗಂಗಾ ನದಿಯ ಮೇಲೆ ಇರ್ತಕ್ಕಂತ ಭಾವನೆ, ಶೋಧನೆ, ಸಂಸ್ಕೃತಿ ಇವನ್ ಯಾವನ ಮಲ್ಲಿಕಾರ್ಜುನ ಖರ್ಗೆಗಿಲ್ಲ ಅಂದ್ರೆ ಅಸಹ್ಯ ಆಗತ್ತೆ. ಸೋಮವಾರ ನನ್ನ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ನೀ ಹೇಳೋ ಮಾತು ಕೇಳಿ ನನಗೆ ಅವನ ಮುಸುಡಿ ನೋಡಕ್ಕೆ ಅಸಹ್ಯ ಆಗತ್ತೆ. ಅವನ್ ಎಲ್ಲಿದ್ದಾನೆ? ಕಲಬುರಗಿಯಾಗ. ಆ ಆ ಬುರ್ಗಿ ಒಳಗೆ ಕಲ್ಲು ಆಗ್ಬಿಡಿ ಅವನು. ಯಾವತ್ತಿಗೂ ಯಾವ ಕಾಲಕ್ಕೂ ಏನು ಗಂಗೆ ಮಿಂದ್ರೆ ಬಡತನ ಹೋಗುತ್ತೆ ಅಂತ ಹೇಳಿದ್ನ. ಇವನು ಇಡೀ ದಿವಸ ಶೆರೆ ಒಳಗೆ ಮಿಂದುತ್ತಾರೆ ಇವರೆಲ್ಲ. ಇವ್ರು ಬಡತನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಪ್ರಕಾಶ್ ರಾಜ್ ಅಂತ ಒಬ್ಬ ಹುಚ್ಚು ಮುಂಡೆ ಮಗ ಇದ್ದಾನೆ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ ಕತೆ ಏನಯ್ಯ? ಯದ್ಯಪಿ ಅಂತ ನೀವು ಸಂಸ್ಕೃತದಲ್ಲಿ ಮಾತಾಡೋ ಹುಚ್ಚು ಮುಂಡೆದ ಜ್ಞಾನ ಇಲ್ಲ, ಅದಕ್ಕೆ ಸ್ವಲ್ಪ ತಿಳುವಳಿಕೆ ಇಲ್ಲ. ಎಂತ ಜಾಣ ಅವನ್ ಕಟ್ರೆ ಬಹಳ ಪ್ರೀತಿ ನನಗೆ. ಹುಚ್ಚುಚ್ಚು ಮಾತಾಡೋದ್ರಿಂದ ಅವನ ವ್ಯಕ್ತಿತ್ವನೇ ಹಾಳು ಮಾಡ್ಕೊಂಡ ಅವನು. ಆ ಪ್ರಕಾಶ್ ರಾಜ ಅಂತ ಅವನ ಬರ್ತಾನ, ಹುಚ್ಚು ಕೋಡಿ. खत्म, बाय बाय, टाटा, गुड बाय, गया.